ಕಳೆದ 15 ದಿನಗಳಿಂದ ಏನು ಮುಧೋಳ ನಗರದಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರು ಇವತ್ತಿನ ದಿವಸ ಭಾಳಷ್ಟು ಒಂದು ಹೋರಾಟವನ್ನು ನಡೆಸ್ತಾ ಇದ್ರು. ಅದು ನಿನ್ನೆಯೂ ಕೂಡ ಭಾಳಷ್ಟು ತೀವ್ರವಾಗಿ ಹೋರಾಟ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಇತ್ತು. ಆ ಸಭೆಯಲ್ಲಿ ಏನು ಚರ್ಚೆ ಆಯಿತು, ಏನಾಗಿದೆ ಇವತ್ತಿನ ಸಭೆಯ ವಿಷಯ ಅನ್ನೋದನ್ನು ನೇರವಾಗಿ ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಈಗ ಬಹಳ ದಿನಗಳಿಂದ ನೀವು ಹೋರಾಟ ಮಾಡ್ತಾ ಬಂದಿದ್ದೀರಿ. ಅನೇಕ ಸಭೆಗಳು ಕೂಡ ಆಗಿದ್ದವು. ಯಾವ ಸಭೆಗಳು ಕೂಡ ಸಫಲ ಆಗಲಿಲ್ಲ, ಎಲ್ಲವೂ ಕೂಡ ವಿಫಲ ಆಗಿದ್ದು. ಇವತ್ತಿನ ಸಭೆ ಏನಾಗಿದೆ? ಇವತ್ತು ಬಾಗಲಕೋಟೆ ಜಿಲ್ಲೆಯೊಳಗಿರ್ತಕ್ಕಂಥ ಮುಧೋಳ ತಾಲೂಕು ಸಂಗೊಳ್ಳಿ ರಾಯಣ್ಣದ ಹೋರಾಟ ಅಂತಿಗೊಳಿಸಾಕ ಈ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಹಾಗೂ ಜಿಲ್ಲಾ ಅಧಿಕಾರಿಗಳು ಹಾಗೂ ಜಿಲ್ಲಾ SP ಸಾಹೇಬರು ಅವ್ರ ನೇತೃತ್ವದ ಒಂದು ಸಭೆ ಏರ್ಪಾಡು ಮಾಡಿದರು. ಅದು ಹೋರಾಟವನ್ನು ಅದು ಕಬ್ಬು 3,300 ರೂಪಾಯಿ ಏನು ಹೊರಡಿಸಿತ್ತು. ಅದಕ್ಕೆ ಹಿನ್ನೆಲೆವಾಗಿ ಏನಾಗಿತ್ತಂದ್ರೆ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿತ್ತು. ಆ ಸುತ್ತೋಲೆ ಒಳಗೆ ಎಲ್ಲ ಲೆಕ್ಕಾಚಾರ ತೆಗೆದು ನೋಡಿದ್ರೆ ಅವತ್ತಿನ ದಿವಸ 3,150 ರೂಪಾಯಿ ಅಟ್ಟ ಕೂತಿತ್ತು. ಅದು ಈ 3,300 ರೂಪಾಯಿಗೆ ಒಪ್ಸಾಕಿ ಇಲ್ಲಿಂದ ಹೋರಾಟ ಯಶಸ್ವಿ ಒಂದು. ಅದ್ರ ಜೊತೆಗಿನ ಹಿಂದಿಂದು 5-6 ವರ್ಷಲಿಂದ ಬಾಕಿ ಉಳಿಸಿರ್ತಕ್ಕಂಥ ಎಲ್ಲ ಕಾರ್ಖಾನೆ ಒಳಗೆ ಆ ಬಾಕಿ ವಸೂಲಿ ಮಾಡಿರ್ತಕ್ಕಂಥದ್ದು ಒಂದು ಯಶಸ್ವಿ ಹೋರಾಟ. ಅದ್ರ ಜೊತೆಗಿನ ನಾನು ಇನ್ನೊಂದು ಹೇಳ್ತೀನಿ, ನಿನ್ನಿನ ದಿವಸ ಏನ ಸಮೀರ್ವಾಡಿ ಕಾರ್ಖಾನೆ ಒಳಗೆ ಘಟನೆ ಆತಲ್ಲ, ಆ ಘಟನೆ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ? ಯಾಕಂದ್ರೆ ಸಾಕಷ್ಟು ನಿಮ್ಮಂಥ ರೈತರೇ ಬೆಳೆದಂಥ ಕಬ್ಬುಗಳನ್ನು ಕೂಡ ಅಲ್ಲಿ ತಂದಿದ್ರು. ಅಲ್ಲಿ ಬಹಳಷ್ಟು ಹಿಂಸಾತ್ಮಕವಾದಂಥ ಒಂದು ಘಟನೆ ನಡೀತು. ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ, ಅದಕ್ಕೂ ಘಟನೆ ನಾವು ಖಂಡಿಸ್ತೇವೆ. ಯಾಕಂದ್ರೆ ಆ ಕೃತ್ಯಕ್ಕೆ ಹೋಗೋವಂಥವ್ರು ಯಾರು ಹೋರಾಟಗಾರಲ್ಲ. ಹೋರಾಟಕ್ಕೆ ಒಂದು ಇತಿಹಾಸ ಐತಿ. ನಂಜುಂಡಸ್ವಾಮಿ, ಗಡದಣ್ಣವರು ಭಾಳ ಮಂದಿ ಹೆಸರು ಹೇಳ್ತೇವೆ. ಇಲ್ಲಿ ತನಕ ಎಲ್ಲಿ ಬೆಂಕಿ ಹಚ್ಚಿಲ್ಲ, ಕಲ್ಲು ಹೊಡೆದಿಲ್ಲ. ಆ ಹೋರಾಟ ಇತಿಹಾಸದ ಮೇಲೆ ಹೋರಾಟ ನಡೆದೈತಿ. ಆ ಹೋರಾಟಕ್ಕೆ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತಿ ಅದ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೇನೆ. ನಾವು ಟ್ಯಾಕ್ಟರ್ ಮಾಲೀಕರಲ್ಲಿ ಮನವಿ ಮಾಡ್ಕೋತೀವಿ. ಏನು ಟ್ಯಾಕ್ಟರ್ ನಾಶ ಆಗಿದಲ್ಲ, ಆ ಟ್ಯಾಕ್ಟರ್ ನಾವು ಟ್ಯಾಕ್ಟರ್ ಸುಡೋದಾದ್ರೆ ಟ್ಯಾಕ್ಟರ್ ಮಾಲೀಕರಿಗೆ ಒಂದೊಂದು ಕಾರ್ಖಾನೆ ಒಳಗೆ 20 ಕೋಟಿ 25 ಕೋಟಿ ರೂಪಾಯಿ ಹೆಚ್ಚಂಟಿ ದುಡ್ಡು ಇಸಿದು ಕೊಟ್ಟಿರ್ತಕ್ಕಂಥವ್ರು ನಾವು ಆ ಹೋರಾಟದೊಳಗೆ ಯಶಸ್ವಿಯಾಗ್ಯವು. ಎಲ್ಲಿ ಕೊಟ್ಟಿಲ್ಲ, ಬಾಗಲಕೋಟೆ ಜಿಲ್ಲೆದೊಳಗೆ ಎಲ್ಲ ಕಾರ್ಖಾನೆಯವರು ಹೆಚ್ಚಂಟಿ ಒಂದೊಂದು 20 ಕೋಟಿ ರೂಪಾಯಿ ಗಟ್ಟಲೆ ಇಸಿದು ಕೊಟ್ಟೆವು. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಟ್ಯಾಕ್ಟರ್ ಮಾಲೀಕರು ನಮ್ಮ ಮೇಲೆ ತಪ್ಪು ಭಾವಿಸಬಾರ್ದು. ಆ ಟ್ಯಾಕ್ಟರ್ ಪರವಾಗಿ ಇದೀವಿ ನಾವು. ಮತ್ತು ಕಬ್ಬು ನಾವು ಬೆಳೆಸೋರು, ಕಬ್ಬು ಸುಡೋರಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇಲ್ಲಿ ಸಭೆಯಲ್ಲಿ ಎಷ್ಟು ಕಂಡೀಷನ್ಗಳನ್ನು ಹಾಕಿದ್ರು, ಜೊತೆಗೆ ನೀವು ಯಾವ ಕಂಡೀಷನ್ಗಳು ಹಾಕಿದ್ರು, ಒಟ್ಟಾರೆಯಾಗಿ ಫೈನಲ್ ಆಗಬೇಕಾದ್ರೆ ಎಷ್ಟು ಕಂಡೀಷನ್ದೊಂದಿಗೆ ಯಾವ ರೀತಿ ಫೈನಲ್ ಆಯಿತು? ಈ ಕಂಡೀಷನ್ ವಿಷಯದೊಳಗೆ ಇವತ್ತು ಅವರು 3,200 ರೂಪಾಯಿ ಮೊದಲೇ ಕಂತಿನಾಗ ಕೊಡ್ತಾರೆ. 2ನೇ ಕಂತಿನೊಳಗೆ 50 ಕೊಡ್ತಾರಂತ ಹೇಳ್ಯಾರು, ಒಪ್ಕೊಂಡೆವು. ಈ ಹಿಂದಿನ ಬಾಕಿಗಳು ಏನತ್ತಲ್ಲ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ತೊಡೆತ್ತು ಸೋದಾವತ್ತ 2 ದಿವಸ ಟೈಮ್ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ತೀವಿ ಅಂತ ಹೇಳಿದಾರೆ. ಅದೇನು ಪ್ರಾಬ್ಲಮ್ ಇಲ್ಲ, ಚಾಲೂ ಮಾಡ್ಕೊಳ್ಳಿ. ಉಸ್ತುವಾರಿ ಮಂತ್ರಿ ಮೇಲೆ ವಿಶ್ವಾಸ, ಕಾರ್ಖಾನೆಯವ್ರ ಮೇಲೆ ವಿಶ್ವಾಸ ಐತಿ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇನ್ನೊಂದು ಏನಂತಂದ, ಈ ಇಡೀ ಕರ್ನಾಟಕ ತುಂಬ ಹೋರಾಟಗಾರನ ಎಚ್ಚೆತ್ತುಗೊಳಿಸಿರ್ತಕ್ಕಂಥ ಮಾಧ್ಯಮದವ್ರಿಗೆ ನಾ ವಿನಂತಿ ಮಾಡ್ಕೊತೇನೆ. ಇವತ್ತು ಯಾರ ಕಬ್ಬು ಬೆಳೆಗಾರ ದನಿ ಎತ್ತಕ್ಕೆ ತಯಾರಾಗ್ಯಾರಂದ್ರೆ ಮಾಧ್ಯಮನ ಮುಖ್ಯ ಕಾರಣ ಅಂತಕ್ಕಂಥದ್ದು. ಮಾಧ್ಯಮಕ್ಕೆ ನಾ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಟ್ಟಿನಲ್ಲಿ ಇವತ್ತಿನ ದಿನ ಸಾಕಷ್ಟು ನಿಮಗೆ ಹೋರಾಟದ ಮಧ್ಯೆ ಇವತ್ತಿನ ದಿವಸ ಜಯ ಸಿಕ್ಕಿದೆ, ಜೊತೆಗೆ ರೈತರಿಗೆ ಇವತ್ತು ಸಂತೋಷ ಆಗ್ತಾ ಇದೆ. ಯಾವ ರೀತಿ ಏನನ್ನ ಆಚರಣೆ ಮಾಡೋಕ್ಕೆ ಇಷ್ಟಪಡ್ತೀವಿ? ಒಂದು ಆಚರಣೆ ಮಾಡುವಂಥದ್ದೇನಿಲ್ಲ, ತೃಪ್ತಿ ತರುವಂಥದ್ರ ಒಂದೆಲ್ಲ. ಅದೇನು ಅಂಥದ್ದೇನು ತೃಪ್ತಿ ತಂದಿರತಕ್ಕಂಥ ರೇಟ್ ಅಲ್ಲ. ನಮ್ಮ ಬೇಡಿಕೆ ಭಾಳ ಐತಿ, ಆದ್ರೆ ಅನಿವಾರ್ಯ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ, ಅಷ್ಟು ಮಾತ್ರ. ಜಯ ಸಿಕ್ಕತಿ. ಹೋರಾಟಕ್ಕೆ ಅನಿವಾರ್ಯ ಆಗಿ ನಾವು ಈಗ ಕಬ್ಬು ಬಂದ ನಿಂತೈತಿ, ಅದನ್ನು ಕಡಿಸ್ಬೇಕು ಅನ್ನುವಂಥ ವಿಚಾರದೊಳಗೆ ಹೋರಾಟ ತಾತ್ಕಾಲಿಕ್ಕಿಂತ ನಾಳೆಯಿಂದ ಎಲ್ಲ ಕಾರ್ಖಾನೆಗಳು ಕಬ್ಬು ಕಟಾವು ಪ್ರಾರಂಭ ಆಗ್ತವೆ. ಎಲ್ಲ ಕಾರ್ಖಾನೆಗಳು ನಾಳೆಂದ್ರೆ ಇವತ್ತ ಚಾಲೂ ಮಾಡೋಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ವಿ. ಒಟ್ಟಿನಲ್ಲಿ ಜಯ ಸಿಕ್ತು ನಿಮಗೆ. ಜಯ ತಾತ್ಕಾಲಿಕ ಜಯ, ಸ್ವಲ್ಪ ಜಯ, ಅದೇನು ಖುಷಿ ಪಡುವಂಥದ್ದೇನಲ್ಲ. ಒಟ್ಟಿನಲ್ಲಿ ಕಳೆದ 15 ದಿನಗಳಂತ ನಡೆದಂಥ ಸಭೆ ಇವತ್ತಿನ ದಿವಸ ಸುಖಾಂತ್ಯ ಕಂಡಿದೆ. ಈ ನಿಟ್ಟಿನಲ್ಲಿ ನಾಳೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಕೂಡ ಪ್ರಾರಂಭವಾಗ್ತಾ ಇದೆ ಅನ್ನುವಂಥದ್ದನ್ನು ರೈತ ಮುಖಂಡರು ಕೂಡ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಹಿಂಸಾಚಾರಕ್ಕೆ ಒಳಗಾದಂಥ ಈ ಒಂದು ಪ್ರತಿಭಟನೆ ಸುಖಾಂತ್ಯ ಕಂಡಿದ್ದು ಭಾಳಷ್ಟು ರೈತರಲ್ಲಿ ಸಂತೋಷವನ್ನು ತಂದಿದೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಕಳೆದ 15 ದಿನಗಳಿಂದ ಏನು ಮುಧೋಳ ನಗರದಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರು ಇವತ್ತಿನ ದಿವಸ ಭಾಳಷ್ಟು ಒಂದು ಹೋರಾಟವನ್ನು ನಡೆಸ್ತಾ ಇದ್ರು. ಅದು ನಿನ್ನೆಯೂ ಕೂಡ ಭಾಳಷ್ಟು ತೀವ್ರವಾಗಿ ಹೋರಾಟ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಕೂಡ ಇತ್ತು. ಆ ಸಭೆಯಲ್ಲಿ ಏನು ಚರ್ಚೆ ಆಯಿತು, ಏನಾಗಿದೆ ಇವತ್ತಿನ ಸಭೆಯ ವಿಷಯ ಅನ್ನೋದನ್ನು ನೇರವಾಗಿ ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ಅವರನ್ನ ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ. ಈಗ ಬಹಳ ದಿನಗಳಿಂದ ನೀವು ಹೋರಾಟ ಮಾಡ್ತಾ ಬಂದಿದ್ದೀರಿ. ಅನೇಕ ಸಭೆಗಳು ಕೂಡ ಆಗಿದ್ದವು. ಯಾವ ಸಭೆಗಳು ಕೂಡ ಸಫಲ ಆಗಲಿಲ್ಲ, ಎಲ್ಲವೂ ಕೂಡ ವಿಫಲ ಆಗಿದ್ದು. ಇವತ್ತಿನ ಸಭೆ ಏನಾಗಿದೆ? ಇವತ್ತು ಬಾಗಲಕೋಟೆ ಜಿಲ್ಲೆಯೊಳಗಿರ್ತಕ್ಕಂಥ ಮುಧೋಳ ತಾಲೂಕು ಸಂಗೊಳ್ಳಿ ರಾಯಣ್ಣದ ಹೋರಾಟ
ಅಂತಿಗೊಳಿಸಾಕ ಈ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಹಾಗೂ ಜಿಲ್ಲಾ ಅಧಿಕಾರಿಗಳು ಹಾಗೂ ಜಿಲ್ಲಾ SP ಸಾಹೇಬರು ಅವ್ರ ನೇತೃತ್ವಕ್ಕೆ ಒಂದು ಸಭೆ ಏರ್ಪಾటు ಮಾಡಿದರು. ಅದು ಹೋರಾಟವನ್ನು ಅದು ಕಬ್ಬು 3,300 ರೂಪಾಯಿ ಏನು ಹೊರಡಿಸಿತ್ತು. ಅದಕ್ಕೆ ಹಿನ್ನೆಲೆವಾಗಿ ಏನಾಗಿತ್ತಂದ್ರೆ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿತ್ತು. ಆ ಸುತ್ತೋಲೆ ಒಳಗೆ ಎಲ್ಲ ಲೆಕ್ಕಾಚಾರ ತೆಗೆದು ನೋಡಿದ್ರೆ ಅವತ್ತಿನ ದಿವಸ 3,150 ರೂಪಾಯಿ ಅಟ್ಟ ಕೂತಿತ್ತು. ಅದು ಈ 3,300 ರೂಪಾಯಿಗೆ ಒಪ್ಸಾಕಿ ಇಲ್ಲಿಂದ ಹೋರಾಟ ಯಶಸ್ವಿ ಒಂದು. ಅದ್ರ ಜೊತೆಗಿನ ಹಿಂದಿಂದು 5-6 ವರ್ಷಲಿಂದ ಬಾಕಿ ಉಳಿಸಿರ್ತಕ್ಕಂಥ ಎಲ್ಲ ಕಾರ್ಖಾನೆ ಒಳಗೆ ಆ ಬಾಕಿ ವಸೂಲಿ ಮಾಡಿರ್ತಕ್ಕಂಥದ್ದು ಒಂದು ಯಶಸ್ವಿ ಹೋರಾಟ. ಅದ್ರ ಜೊತೆಗೇನ ನಾನು ಇನ್ನೊಂದು ಹೇಳ್ತೀನಿ, ನಿನ್ನಿನ ದಿವಸ ಏನ ಸಮೀರ್ವಾಡಿ ಕಾರ್ಖಾನೆ ಒಳಗೆ ಘಟನೆ ಆತಲ್ಲ, ಆ ಘಟನೆ ಆಗಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಯಾಕಂದ್ರೆ ಸಾಕಷ್ಟು ನಿಮ್ಮಂಥ ರೈತರು ಬೆಳೆದಂಥ ಕಬ್ಬುಗಳನ್ನು ಕೂಡ ಅಲ್ಲಿ ತಂದಿದ್ರು. ಅಲ್ಲಿ ಬಹಳಷ್ಟು ಹಿಂಸಾತ್ಮಕವಾದಂಥ ಒಂದು ಘಟನೆ ನಡೀತು. ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ, ಅದಕ್ಕೂ ಘಟನೆ ನಾವು ಖಂಡಿಸ್ತೇವೆ. ಯಾಕಂದ್ರೆ ಆ ಕೃತ್ಯಕ್ಕೆ ಹೋಗೋವಂಥವ್ರು ಯಾರು ಹೋರಾಟಗಾರಲ್ಲ. ಹೋರಾಟಕ್ಕೆ ಒಂದು ಇತಿಹಾಸ ಐತಿ. ನಂಜುಂಡಸ್ವಾಮಿ, ಗಡದಣ್ಣವರು ಭಾಳ ಮಂದಿ ಹೆಸರು ಹೇಳ್ತೇವೆ. ಇಲ್ಲಿ ತನಕ ಎಲ್ಲಿ ಬೆಂಕಿ ಹಚ್ಚಿಲ್ಲ, ಕಲ್ಲು ಹೊಡೆದಿಲ್ಲ. ಆ ಹೋರಾಟ ಇತಿಹಾಸದ ಮೇಲೆ ಹೋರಾಟ ನಡೆದೈತಿ. ಆ ಹೋರಾಟಕ್ಕೆ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತಿ ಅದ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತೇನೆ. ನಾವು ಟ್ಯಾಕ್ಟರ್ ಮಾಲೀಕರಲ್ಲಿ ಮನವಿ ಮಾಡ್ಕೋತೀವಿ, ಏನು ಟ್ಯಾಕ್ಟರ್ ನಾಶ ಆಗಿದಲ್ಲ, ಆ ಟ್ಯಾಕ್ಟರ್ ಮಾಲೀಕ ನಾವು ಟ್ಯಾಕ್ಟರ್ ಸುಡೋದಾದ್ರೆ ಟ್ಯಾಕ್ಟರ್ ಮಾಲೀಕರಿಗೆ ಒಂದೊಂದು ಕಾರ್ಖಾನೆ ಒಳಗೆ 20 ಕೋಟಿ 25 ಕೋಟಿ ರೂಪಾಯಿ ಹೆಚ್ಚಂಟಿ ದುಡ್ಡು ಇಸಿದು ಕೊಟ್ಟಿರ್ತಕ್ಕಂಥವ್ರು ನಾವು ಆ ಹೋರಾಟದೊಳಗೆ ಯಶಸ್ವಿಯಾಗಿ ಎಲ್ಲಿ ಕೊಟ್ಟಿಲ್ಲ. ಬಾಗಲಕೋಟೆ ಜಿಲ್ಲೆದೊಳಗೆ ಎಲ್ಲ ಕಾರ್ಖಾನೆಯವರು ಹೆಚ್ಚಂಟಿ ಒಂದೊಂದು 20 ಕೋಟಿ ರೂಪಾಯಿ ಗಟ್ಟಲೆ ಇಸಿದು ಕೊಟ್ಟೆವು. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಟ್ಯಾಕ್ಟರ್ ಮಾಲೀಕರು ನಮ್ಮ ಮೇಲೆ ತಪ್ಪು ಭಾವಿಸಬಾರ್ದು. ಆ ಟ್ಯಾಕ್ಟರ್ ಪರವಾಗಿ ಇದೀವಿ ನಾವು. ಮತ್ತು ಕಬ್ಬು ನಾವು ಬೆಳೆಸಾರ ಕಬ್ಬು ಸುಡೋರಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇಲ್ಲಿ ಸಭೆಯಲ್ಲಿ ಎಷ್ಟು ಕಂಡೀಷನ್ಗಳನ್ನು ಹಾಕಿದ್ರು, ಜೊತೆಗೆ ನೀವು ಯಾವ ಕಂಡೀಷನ್ಗಳು ಹಾಕಿದ್ರು, ಒಟ್ಟಾರೆಯಾಗಿ ಫೈನಲ್ ಆಗಬೇಕಾದ್ರೆ ಎಷ್ಟು ಕಂಡೀಷನ್ನೊಂದಿಗೆ ಯಾವ ರೀತಿ ಫೈನಲ್ ಆಯಿತು? ಈ ಕಂಡೀಷನ್ ವಿಷಯದೊಳಗೆ ಇವತ್ತು ಅವರು 3,200 ರೂಪಾಯಿ ಮೊದಲೇ ಕಂತಿನಾಗ ಕೊಡ್ತಾರೆ. ಎರಡನೇ ಕಂತಿನೊಳಗೆ 50 ಕೊಡ್ತಾರಂತ ಹೇಳ್ಯಾರು, ಒಪ್ಕೊಂಡೆವು. ಈ ಹಿಂದಿನ ಬಾಕಿಗಳು ಏನೈತಲ್ಲ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ತೊಡೆತ್ತು ಸೋದಾವತ್ತ 2 ದಿವಸ ಟೈಮ್ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು. ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇನು ಪ್ರಾಬ್ಲಮ್ ಇಲ್ಲ, ಚಾಲೂ ಮಾಡ್ಕೊಳ್ಳಿ. ಉಸ್ತುವಾರಿ ಮಂತ್ರಿ ಮೇಲೆ ವಿಶ್ವಾಸ, ಕಾರ್ಖಾನೆಯವ್ರ ಮೇಲೆ ವಿಶ್ವಾಸ ಐತಿ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇನ್ನೊಂದು ಏನಂತಂದ್ರೆ, ಈ ಇಡೀ ಕರ್ನಾಟಕ ತುಂಬ ಹೋರಾಟಗಾರನ ಎಚ್ಚೆತ್ತುಗೊಳಿಸಿರ್ತಕ್ಕಂಥ ಮಾಧ್ಯಮದವ್ರಿಗೆ ನಾ ವಿನಂತಿ ಮಾಡ್ಕೊತೇನೆ. ಇವತ್ತು ಯಾರ ಕಬ್ಬು ಬೆಳೆಗಾರ ದನಿ ಎತ್ತಕ್ಕೆ ತಯಾರಾಗ್ಯಾರಂದ್ರೆ ಮಾಧ್ಯಮನ ಮುಖ್ಯ ಕಾರಣ ಅಂತಕ್ಕಂಥದ್ದು. ಮಾಧ್ಯಮಕ್ಕೆ ನಾ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಇವತ್ತಿನ ದಿನ ಸಾಕಷ್ಟು ನಿಮಗೆ ಹೋರಾಟದ ಮಧ್ಯೆ ಇವತ್ತಿನ ದಿವಸ ಜಯ ಸಿಕ್ಕಿದೆ, ಜೊತೆಗೆ ರೈತರಿಗೆ ಇವತ್ತು ಸಂತೋಷ ಆಗ್ತಾ ಇದೆ. ಯಾವ ರೀತಿ ಏನನ್ನ ಆಚರಣೆ ಮಾಡೋಕ್ಕೆ ಇಷ್ಟಪಡ್ತೀವಿ? ಒಂದು ಆಚರಣೆ ಮಾಡುವಂಥದ್ದೇನಿಲ್ಲ, ತೃಪ್ತಿ ತರುವಂಥದ್ರ ಒಂದು ಇಲ್ಲ. ಅದೇನು ಅಂಥದ್ದೇನು ತೃಪ್ತಿ ತಂದಿರತಕ್ಕಂಥ ರೇಟ್ ಅಲ್ಲ. ನಮ್ಮ ಬೇಡಿಕೆ ಭಾಳ ಐತಿ, ಆದ್ರೆ ಅನಿವಾರ್ಯ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ, ಅಷ್ಟು ಮಾತ್ರ. ಜಯ ಸಿಕ್ಕತಿ. ಹೋರಾಟಕ್ಕೆ ಅನಿವಾರ್ಯ ಆಗಿ ನಾವು ಈಗ ಕಬ್ಬು ಬಂದ ನಿಂತೈತಿ, ಅದನ್ನು ಕಡಿಸ್ಬೇಕು ಅನ್ನುವಂಥ ವಿಚಾರದೊಳಗೆ ಹೋರಾಟ ತಾತ್ಕಾಲಿಕ್ಕಿಂತ ನಾಳೆಯಿಂದ ಎಲ್ಲ ಕಾರ್ಖಾನೆಗಳು ಕಬ್ಬು ಕಟಾವು ಪ್ರಾರಂಭ ಆಗ್ತವೆ. ಎಲ್ಲ ಕಾರ್ಖಾನೆಗಳು ನಾಳೆಂದ್ರೆ ಇವತ್ತು ಚಾಲೂ ಮಾಡೋಕೆ ಅವಕಾಶ ಮಾಡಿಕೊಟ್ಬಿಟ್ಟಿದ್ವಿ. ಓಕೆ, ಒಟ್ಟಿನಲ್ಲಿ ಜಯ ಸಿಕ್ತು ನಿಮಗೆ. ಜಯ ತಾತ್ಕಾಲಿಕ ಜಯ, ಸ್ವಲ್ಪ ಜಯ, ಅದೇನು ಖುಷಿ ಪಡುವಂಥದ್ದೇನಲ್ಲ. ಓಕೆ, ಒಟ್ಟಿನಲ್ಲಿ ಕಳೆದ 15 ದಿನಗಳಂತ ನಡೆದಂಥ ಸಭೆ ಇವತ್ತಿನ ದಿವಸ ಸುಖಾಂತ್ಯ ಕಂಡಿದೆ. ಈ ನಿಟ್ಟಿನಲ್ಲಿ ನಾಳೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಕೂಡ ಪ್ರಾರಂಭವಾಗ್ತಾ ಇದೆ ಅನ್ನುವಂಥದ್ದನ್ನು ರೈತ ಮುಖಂಡರು ಕೂಡ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಹಿಂಸಾಚಾರಕ್ಕೆ ಒಳಗಾದಂಥ ಈ ಒಂದು ಪ್ರತಿಭಟನೆ ಸುಖಾಂತ್ಯ ಕಂಡಿದ್ದು ಭಾಳಷ್ಟು ರೈತರಲ್ಲಿ ಸಂತೋಷವನ್ನು ತಂದಿದೆ. ಬಾಗಲಕೋಟೆಯಿಂದ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.